ನಾವು ನಮ್ಮ ಮಕ್ಕಳು ಒಳ್ಳೆಯ ಬೆಳವಣಿಗೆ ಆಗಬೇಕು ಅಂತ ಕಲ್ಪನೆ ಇದ್ರೆ ಕಾಟಾಚಾರಕ್ಕೆ ಉಪನಯನ ಮಾಡೋದಕ್ಕಿಂತ ಕನಿಷ್ಠ ಪಕ್ಷ ಇದು ನನ್ನ ಜವಾಬ್ದಾರಿ, ನನ್ನ ಸಮಾಜಕ್ಕೆ ಒಂದು ಒಳ್ಳೆಯ ಹುಡುಗನನ್ನು ಕೊಡಬೇಕು, ಸಮಾಜ ಸೇವಕನಾಗಬೇಕು, ಸಮಾಜದಲ್ಲಿ ಒಳ್ಳೆ ಕೀರ್ತಿವಂತನಾಗಬೇಕು ಅನ್ನುವ ಕಳಕಳಿ ನಿಜವಾಗಿ ಇದ್ರೆ ಅವ ಕನಿಷ್ಠ ಪಕ್ಷ 24,000 ಗಾಯತ್ರಿ ಜಪ ಮಾಡಿ ಮಗನಿಗೆ ಉಪನಯನ ಮಾಡಿದ್ರೆ ಮಾತ್ರ ಅದು ಸಾರ್ಥಕ ಆಗುತ್ತೆ. ಹೊರತು ಇಲ್ದಿದ್ರೆ ಏನು ಪ್ರಯೋಜನ? ಏನೋ ಆಡಂಬರ ಮಾಡಿದ್ವಿ, ಮಗನಿಗೆ ಉಪನಯನ ಮಾಡಿದೆ ಅಂತ ಅನಿಸ್ಕೋಬೇಕು ಅಂತ ಮಾಡಿ ಏನ್ ಪ್ರಯೋಜನ? ಯಾಕೆ ಅಂದ್ರೆ ಬ್ರಾಹ್ಮಣನಿಗೆ ಇರೋದೇ ಉಪನಯನ ಸಂಸ್ಕಾರ, ಅದರಲ್ಲೇ ಬ್ರಾಹ್ಮಣ್ಯ. ಅದನ್ನೇ ಹೇಳ್ತಾರೆ, ಜನ್ಮನ ಜಾಯತೆ ಶೂದ್ರ. ಏನ್ ಪ್ರಯೋಜನ? ನಿಮ್ಗೇನಾದರೂ ಒಂದು ಬ್ರಾಹ್ಮಣ ಅಂತ ಸಮಾಜದಲ್ಲಿ ನಿಮಗೆ ಕಂಡುಹಿಡಿಬೇಕು ಅಂದ್ರೆ ನೀವು ಆ ತರ ಇರ್ಬೇಕಲ್ವಾ? ಸುಮ್ಮನೆ ಏನೋ ಕಾಟಾಚಾರಕ್ಕೆ ಉಪನಯನ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಏನು ಪ್ರಯೋಜನ? ಆದ್ದರಿಂದ ಇವತ್ತು ಎಷ್ಟು ಹದಗೆಟ್ಟು ಹೋಗಿದೆ. ಏನೋ ಭಾರಿ ವೈಭವ, ಭಾರಿ ಇದು ಮಾಡಬೇಕು, ಯಾವ್ದ್ಯಾವುದೋ ಇದರಲ್ಲಿ ಪ್ರಯೋಜನ ಇಲ್ಲ. ಉಪನಯನಕ್ಕೆ ಜನ ಮುಖ್ಯ ಅಲ್ಲ, ಉಪನಯನಕ್ಕೆ ಶಾಸ್ತ್ರ ಮುಖ್ಯ. ಮದುವೆಗೆ ಬೇಕಾದ್ರೆ ಹೇಗೆ ಬೇಕಾದ್ರೆ ಮಾಡ್ಕೊಳ್ಳಿ, ಬ್ರಾಹ್ಮಣನಿಗೆ ಉಪನಯನ ನೋಡ್ಬೇಕು. ಆ ಉಪನಯನ ದಿವಸವೇ ಅವನಿಗೆ ಟೇಬಲ್ ನಲ್ಲಿ ಊಟ. ಹುಡುಗನಿಗೆ ಏನು ಒಂದು ದಿನ ಅಂದ್ರೆ ಒಂದು ಪರಿಶೇಚನ ಮಾಡುವ ಮಂತ್ರ ಹೇಳ್ಕೊಡೋದಿದ್ರೆ, 4 ಜನರ ಹತ್ರ ಭಿಕ್ಷೆ ಬೇಡುವ, ಏನೇನೇನೇನು ಸಂಸ್ಕಾರ ಇಲ್ದ್ರೆ ಯಾತಕ್ಕೆ ಉಪನಯನ ಮಾಡ್ಬೇಕು ಅಂತ? ಅದಕ್ಕೆ ಆ ಕರ್ಮಕ್ಕೆ ಉಪನಯನ ಬಿಟ್ಬಿಡೋದು ಆಸೆ ಅಲ್ಲ. ಆದ್ದರಿಂದ ಉಪನಯನ ಅಂತಂದ್ರೆ ಒಂದು ಸಂಸ್ಕಾರವನ್ನಾದರೂ ಚೆನ್ನಾಗಿ ಮಾಡಿ. ಒಳ್ಳೆ ಹೆಂಡತಿಯಾದವಳು ಗಂಡನಿಗೆ 24,000 ಗಾಯತ್ರಿ ಜಪ ಮಾಡ್ಲೇಬೇಕು ಅಂತ ಹಠಕ್ ಬಿದ್ರೆ ಅವ ಆಫೀಸಿಂದ ಬಂದ್ಮೇಲೆ ಆದ್ರೂ ಕೈಕಾಲು ತೊಳ್ಕೊಂಡು ಮಡಿ ಉಟ್ಟುಕೊಂಡು ಗಾಯತ್ರಿ ಜಪ ಎಷ್ಟು ಬೇಕ ಒಂದು 2-3 ವರ್ಷ ತಗೊಳ್ಳಿ ಟೈಮು. ಯಾರು ಬೇಡ ಅಂತಾರೆ? ನಾನು ಇಷ್ಟು ವರ್ಷಕ್ಕೆ ಮಗನಿಗೆ ಉಪನಯನ ಮಾಡ್ತೇನೆ ಅಂತ ಮೊದಲೇ ಗೊತ್ತಿರಲ್ವಾ? ಅದಕ್ಕೆ ತಕ್ಕಂತೆ ತಯಾರಿ ಮಾಡ್ಲಿಕ್ಕಾಗಲ್ವಾ? ಯಾಕೆ ಮಾಡಬಾರ್ದು? ಏನೋ ಕೇಳಿದ್ರೆ ಉಪನಯನ ಎಲ್ಲಿ ತನಕ ಅವನಿಗೆ ಗಾಯತ್ರಿ ಮಂತ್ರ ಬರಲ್ಲ, ಉಪದೇಶ ಮಾಡ್ಲಿಕ್ಕೆ ಹೊರಟಿದ್ರೆ ಏನ್ ಪ್ರಯೋಜನ ಅಂತ? ಖಂಡಿತ ಅಂತ ಸಮಯದಲ್ಲಿ ಯಶೋತ್ರಿಯ ಬ್ರಾಹ್ಮಣರಿಟ್ಟು ಅವ್ರ ಕೈಯಿಂದ ಮಾಡಿಸಿ. ನಿಮಗೆ ಯೋಗ್ಯತೆನೇ ಇಲ್ಲ ಅಂದ್ರೆ ಆ ಮಗನಿಗೆ ಒಳ್ಳೆಯ ಸಂಸ್ಕಾರ ಬೆಳಿಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಉಪನಯನ ಮಾಡಿ ಏನು ಉಪಯೋಗ ಇಲ್ಲ. ಬೆಂಗಳೂರಿನಲ್ಲಿ ಒಬ್ರು 60 ವರ್ಷ ಶಾಂತಿ ಮಾಡ್ಕೊಂಡ್ರು. ಅಲ್ಲ, ಇವತ್ತಿನ ಕಾಲಾಯ ತಸ್ಮೈ ನಮ್ಮ ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ವಿಷಯ ಹೇಳಿದೆ ನಾನು ಏನು ಅಂತ. 60 ವರ್ಷ ಶಾಂತಿ ಮಾಡ್ಕೊಂಡ್ರು. ಏನು ಕರೆದ್ರು ಎಲ್ಲ ಬ್ರಾಹ್ಮಣರೆಲ್ಲ ಕರೆದು ಏನ್ ಮಾಡಿದ್ರು, 60 ಬಗೆ ಐಟಮ್ಸ್. 60 ವರ್ಷ ಶಾಂತಿಗೆ 60 ಬಗೆ ಐಟಮ್ಸ್, ತಪ್ಪಿಲ್ಲ ಮಾಡ್ಲಿ. ಕೊನೆಗೇನು ಗೊತ್ತಾ, ಮಡಿಯವರಿಗೆಲ್ಲ ಪಕ್ಕದಲ್ಲಿ ರಾಯರ ಮಠ ಇದೆ, ಅಲ್ಲಿ ಊಟ. ಸರಿ, ಅಲ್ಲಾದ್ರೂ ಹೋದ್ರು. ಅಲ್ಲಿ ಹೋದ್ರೆ ಏನು, ರವೆ ಪಾಯಸ, ರವೆ ಉಂಡೆ, ಉದ್ದಿನೊಡೆ. ಯಾವುದಕ್ಕೆ ಬಂದಿದ್ದು? 60 ವರ್ಷ ಶಾಂತಿಗೆ ಮಠದಲ್ಲಿ ಹೋದ್ರೆ ರವೆ ಪಾಯಸ, ರವೆ ಉಂಡೆ, ಉದ್ದಿನೊಡೆ. ಏನಂತ ಆ ಬ್ರಾಹ್ಮಣ ಏನ್ ತಿಂದು ಏನ್ ಆಶೀರ್ವಾದ ಮಾಡಬೇಕು? ಅಲ್ಲ, ಅಟ್ಲೀಸ್ಟ್ ನೀವು ಅಲ್ಲಿ 60 ತಿಂಡಿಗಳನ್ನು ಮಾಡೋದ್ರಲ್ಲಿ ಅಟ್ಲೀಸ್ಟ್ ಬ್ರಾಹ್ಮಣರಿಗೆ ಒಂದು 5 ಭಕ್ಷ್ಯ ಆದ್ರೂ ಮಾಡ್ಬೇಕು ಅಂತ ತಲೆ ಓಡ್ಲಿಲ್ವಾ? ಅಂದ್ರೆ ಬ್ರಾಹ್ಮಣರಿಗೆ ಕೊಟ್ಟರು ನಡೀತದೆ, ಹೇಗೆ ನಡೀತದೆ? ಯಾವತ್ತಿಗೂ ಆಶೀರ್ವಾದ ಮಾಡೋರು ಬ್ರಾಹ್ಮಣರೇ. ಆ ಬ್ರಾಹ್ಮಣರಿಗೆ ಸರಿಯಾದ ಮರ್ಯಾದೆ ಇಲ್ಲದೆ ಹೋದ್ರೆ ಏನ್ ಪ್ರಯೋಜನ? ಕರೆಸಿ ಏನ್ ಪ್ರಯೋಜನ? ನಾನು ತಪ್ಪು ಅಂತ ಹೇಳ್ತಿಲ್ಲ, ಅದು ಅವರವರ ಹಣೆ ಬಾರ ಮಾಡಿದ್ರು ಬೇರೆ ವಿಚಾರ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಪಬ್ಲಿಕ್ಕಿಗೆ ನೀವು ಎಷ್ಟು ಗೌರವ ಕೊಡ್ತೀರೋ ಬ್ರಾಹ್ಮಣರಿಗೆ ಅದರ 2 ಪಟ್ಟಷ್ಟು ಗೌರವ ಕೊಡೋದನ್ನ ಮೊದಲು ಕಲಿಬೇಕು. ಕೊಟ್ಟಾಗಲೇ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ. ಇಲ್ದ್ರೆ ಏನ್ ಪ್ರಯೋಜನ? ಯಾಕೆ ಅಂದ್ರೆ ಇವತ್ತು ನೋಡ್ಬೇಕು, ಬ್ರಾಹ್ಮಣರನ್ನೆಲ್ಲ ಕರೆಸ್ತಾರೆ. ಕರೆಸಿ ಅಲ್ಲ ಪಾಪ ಅನಿವಾರ್ಯವಾಗ್ತದೆ ಕೆಲವೊಮ್ಮೆ, ಎಲ್ಲಾ ಕಡೆನೂ ಇರಲ್ಲ, ಬೇರೆ ವಿಚಾರ. ಆದ್ರೆ ಬ್ರಾಹ್ಮಣರಿಗೆ ಗೌರವ ಕೊಡಬೇಕು ಅನ್ನೋದೇ ಎಷ್ಟೋ ಕಡೆ ಗೊತ್ತಿರಲ್ಲ. ಹೌದಾ, ಕರೆದುವ ಬಂದಿದ್ರಾ? ಹೌದಾ ಅಂತಂದ್ರೆ ಅವ್ರು ಏನ್ ತಿಳ್ಕೋಬೇಕು? ಓ, ಉಪನಯನಕ್ಕೆ ಬಂದಿದ್ದೀರಾ? ಸರಿ ಬನ್ರಿ ಅಂದ್ರೆ ನಾನು ಯಾಕೆ ಬಂದೆ ಅಂದ್ರೆ ಅವನಿಗೆ ಎಲ್ಲಿ ತನಕ ಅಂದ್ರೆ ಬಂದುಕೊಳ್ಳಿ ಉಪನಯನಕ್ಕೆ ಬಂದಿದ್ದ ಅಂತ ಕೇಳಿದ್ರೆ ಅವನು ಏನ್ ತಿಳ್ಕೋಬೇಕು? ಉಪನಯನಕ್ಕೆ ಬರ್ರಿ ಅಂತ ಆಮಂತ್ರಣ ಕೊಟ್ಟು ಅವನೇನೋ ಆಶೀರ್ವಾದ ಮಾಡೋಣ ಅಂದ್ರೆ ಉಪನಯನಕ್ಕೆ ಬಂದಿದ್ದೀರಾ? ಸರಿ ಬನ್ರಿ ಅಂದ್ರೆ ಏನ್ ಅರ್ಥ? ಬಂದಿದ್ದೀರಿ, ಖುಷಿ ಪಟ್ಟು ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿಸ್ಬೇಕಾಗಿದ್ದು. ಎಷ್ಟು ಕಡೆ ಹದಗೆಟ್ಟೋಗಿದೆ ಅಂದ್ರೆ, ಈಗ ಬೆಂಗಳೂರಂತ ಮಹಾನಗರದಲ್ಲಿ ಕ್ಯಾಟ್ರಿಂಗ್ ಬಂದ್ಬಿಟ್ಟು ಹದಗೆಟ್ಟೋಗಿದೆ. ಒಂದು ದೇವರ ಸಮಾರಾಧನೆ ಅಂತೆ.
ಮದುವೆ ಉಪನಯನಕ್ಕೆ ದೇವರ ಸಮಾರಾಧನೆ, ಕ್ಯಾಟ್ರಿಂಗ್ ಅಡಿಗೆ. ಏನ್ ದೇವರ ಸಮಾರಾಧನೆ? ಒಂದು ದೇವರಿಗೆ ಒಂದು ಮಡಿಯಲ್ಲಿ ಅಡಿಗೆ ಮಾಡಿ ನೈವೇದ್ಯ ಮಾಡಿಸಲಿಕ್ಕೆ ಯೋಗ್ಯತೆ ಇಲ್ಲ. ಏನ್ ಕರ್ಮ ಮಾಡಿ ಏನ್ ಪ್ರಯೋಜನ? ಇವತ್ತು ಒಂದು ತಿಳ್ಕೊಳ್ಳಿ, ನಮ್ಮನ್ನ ನಾವೇ ಹಾಳು ಮಾಡ್ಕೊಂತ ಇದ್ದೀವಿ. ಯಾಕೆ ಅಂದ್ರೆ ಮುಂದಿನ ಸಮಾಜಕ್ಕೆ ನಾವು ಮಾರ್ಗದರ್ಶಕರಾಗಬೇಕಾದ್ರೆ ನಾವೇ ಹೀಗ್ ಮಾಡಿದ್ರೆ ಮುಂದಿನವರು ಏನ್ ಮಾಡ್ತಾರೆ? 5 ಸ್ಟಾರ್ ಹೋಟ್ಲಲ್ಲಿ ದೇವರ ಸಮಾರಾಧನೆ ಇಟ್ಕೊಂತಾರೆ. ಯಾಕೆ ಇಟ್ಕೋಬಾರ್ದು? ನಮ್ಮಪ್ಪನೇ ಕ್ಯಾಟ್ರಿಂಗ್ ಮಾಡಿದೆ ಅಂದ್ರೆ ನಾನು ಯಾಕೆ ಇನ್ನೂ ಹೈಯೆಸ್ಟ್ 5 ಸ್ಟಾರ್ ಹೋಟ್ಲಲ್ಲಿ ಮಾಡ್ಕೊಳ್ತೀನಿ ಅಂತಾನೆ. ಆ ದೇವರ ಸಮಾರಾಧನೆಗೆ ಏನು ಅರ್ಥ ಉಳಿಯಿತು? ಅಧ್ವಾನಗೆಟ್ಟೋಗಿದೆ. ಹಾಗಾಗಿ ಯಾಕೆ ಸರಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದಿನ ಯುವ ಜನಾಂಗ, ಯುವ ಪೀಳಿಗೆಗೆ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಏನಾದರೂ ದೀಕ್ಷೆ ಹುಟ್ಟಬೇಕು ಅಂದ್ರೆ ಮೊದಲು ನಾವು ನಮ್ಮನೆಯಲ್ಲಿ ಹುಟ್ಟಿಸ್ಬೇಕು. ನಮ್ಮನೇಲೆ ನಾವು ನಮ್ಮ ಮಕ್ಕಳಿಗೆ ಹುಟ್ಟಿಸಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಲಿಕ್ಕಾಗುತ್ತೆ? ನಮ್ಮ ಮಕ್ಕಳು ಸನಾತನ ಧರ್ಮ ಬೈಯೋದ್ರಲ್ಲಿ ಏನ್ ತಪ್ಪಿದೆ? ನಾವೇ ಸನಾತನ ಧರ್ಮವನ್ನು ಹೀಯಾಳಿಸ್ತೇವೆ ಅಂತಂದ್ರೆ, ಸನಾತನ ಧರ್ಮ, ಹಿಂದೂ ಧರ್ಮ ಮೇಲೆ ಬರಬೇಕು ಅಂದ್ರೆ ನಮ್ಮ ಪ್ರಯತ್ನ ಬೇಕು. ಇವತ್ತು ನಾವೇ ಅದನ್ನು ತಪ್ಪಿಸಿಕೊಂಡು ತಿರುಗಾಡ್ತಾ ಇದ್ದೇವೆ ಅಂತ. ಈ ರೀತಿಯಾಗಿ ಇದೆಲ್ಲ ಯಾವಾಗ ಜ್ಞಾನ ಆಗುತ್ತೆ? ಭಾಗವತದಲ್ಲಿ ಬಂದಿರುವ ಬ್ರಹ್ಮೋಪದೇಶವನ್ನ ಅರ್ಥ ಮಾಡಿಕೊಂಡಾಗ. ಅದಕ್ಕೆ 11ನೆಯ ಪ್ರಕರಣವನ್ನ ನಮಗೆ ಬ್ರಹ್ಮೋಪದೇಶ ಪ್ರಕರಣ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಜನ್ಮಾದ್ಯ ಸಹಿತ ಎಂಬ ಶ್ಲೋಕದಿಂದ ಹಿಡ್ಕೊಂಡು ಅನೇಕ ಧರ್ಮಗಳ ಉಪದೇಶವನ್ನು ಹೇಳ್ತಾರೆ. ಆಮೇಲೆ ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ ಅಂತ ಬರ್ತದೆ. ಪ್ರವೃತ್ತ ಕರ್ಮ ತ್ಯಾಗ ಅಂದ್ರೆ ಏನು? ಕರ್ಮದಲ್ಲಿ 2 ವಿಧ, ಪ್ರವೃತ್ತಿ ಕರ್ಮ, ನಿವೃತ್ತಿ ಕರ್ಮ ಅಂತ. ಯಾವುದು ಪ್ರವೃತ್ತಿ ಕರ್ಮ ಆಗುತ್ತೆ, ಯಾವುದು ನಿವೃತ್ತಿ ಕರ್ಮ ಆಗುತ್ತೆ, ಎರಡರ ವಿಶ್ಲೇಷಣೆಯನ್ನು ಮಾಡಿ ನಿವೃತ್ತಿ ಕರ್ಮವನ್ನು ಯಾಕೆ ತ್ಯಾಗ ಮಾಡಬೇಕು, ಪ್ರವೃತ್ತ ಕರ್ಮವನ್ನು ಯಾಕೆ ಹಿಡಿಬೇಕು? ಯಾಕೆಂದ್ರೆ ಸುಮ್ಮನೆ ಅಪೇಕ್ಷೆ ಪಡಬೇಡ್ರಿ, ಏನು ಅಪೇಕ್ಷೆ ಪಡದೆ ಮಾಡ್ರಿ, ಯಾರು ಮಾಡ್ತಾರೆ? ಪ್ರಯೋಜನ ಮನುದ್ದಿಷ್ಟೇನ ಮಂದೋಪಿ ಪ್ರವರ್ತತೆ ನೋತ್ಪಾದೆಯ ತ್ಯಜಿರತಿ ಶ್ರಮಯೇವ ಹಿ ಕೇವಲಂ. ಸುಮ್ಮನೆ ಫಲ ಇಲ್ಲ ಅಂದ್ರೆ ಯಾರು ಮಾಡೋದಿಲ್ಲ, ಫಲ ಇದೆ ಅಂದ್ರೆ ಮಾಡ್ತಾರೆ. ಹಾಗಾದ್ರೆ ನೀವು ಫಲವನ್ನ ಅಪೇಕ್ಷೆ ಪಡಬಾರ್ದು ಅಂತಂದ್ರೆ ಆ ಕರ್ಮದಲ್ಲಿ ಆಸಕ್ತಿ, ಶ್ರದ್ಧೆ, ಇನ್ವಾಲ್ವ್ಮೆಂಟ್ ಯಾಕೆ ಹುಟ್ಟುತ್ತೆ? ಹುಟ್ಟಬೇಕು ಅಂದ್ರೆ ಫಲವನ್ನು ಹೇಳಲೇಬೇಕು. ಹಾಗಾದ್ರೆ ಆ ಪ್ರವೃತ್ತ ಕರ್ಮದ ತ್ಯಾಗ ಯಾಕೆ ಮಾಡಬೇಕು ಅನ್ನೋದನ್ನ ತಿಳಿಸ್ತದೆ ಭಾಗವತ. ಒಳ್ಳೆ ಪ್ರಕರಣ. ಆಮೇಲೆ ಹಾಗೆ ಜೊತೆಗೆ ನಿವೃತ್ತ ಕರ್ಮಾಚರಣೆ ಯಾಕೆ ಮಾಡಬೇಕು ಅನ್ನುವಂಥದ್ದು ದೇಶ ಪ್ರಶಂಸಾ ಪ್ರಕರಣ. ಸಾಧನೆಗೆ ಎಲ್ಲ ಊರು ಉಪಯೋಗ ಇಲ್ಲ ತಿಳ್ಕೊಳ್ಳಿ. ಸಾಧನೆಗೆ ಕೆಲವು ಊರು ಕೆಲವು ಕಡೆ ಮಾತ್ರ ಮೀಸಲಾಗಿದೆ, ಅದನ್ನೇ ಮಾಡಬೇಕು. ಎಲ್ಲಾ ಕಡೆ ನೀವು ಎಲ್ಲ ಮಾಡ್ತೀನಿ ಅಂದ್ರೆ ಆಗೋಲ್ಲ. ಸಾಧನೆ ಮಾಡಲಿಕ್ಕೆ ಅಟ್ಮಾಸ್ಫಿಯರ್ ಹೇಗಿರಬೇಕು ಅಂದ್ರೆ, ನಿಮಗೆ ಕಲ್ಚರ್ ಮೈಂಡ್ ಅಂದ್ರೆ ನಿಮಗೆ ಆಧ್ಯಾತ್ಮದಲ್ಲಿ ಒಲವು ಇರುವ ಜಾಗ. ಕೆಲವು ಜಾಗದಲ್ಲಿ ನೀವು ಕೂತ್ರೆ ಗಂಟೆಗಟ್ಟಲೆ ತಪಸ್ ಮಾಡಿದ್ರು ನಿಮ್ಗೆ ಏನು ಬೇಜಾರಾಗಲ್ಲ. ಕೆಲವು ಕಡೆ ನೋಡಿ 10 ಗಾಯತ್ರಿ ಜಪ ಮಾಡೋದ್ರೊಳಗೆ ಸಾಕು ಅಂತ ಅನಿಸ್ತದೆ. ಆ ಸ್ಥಳ ಮಹಿಮೆ, ಅಂತಹ ಸ್ಥಳವನ್ನ ಆರಿಸ್ಕೊಳ್ಬೇಕು ಅಂತ ಹೇಳಿ. ಆಮೇಲೆ ಕಾಲ ಯಾವಾಗೋ ಮಾಡೋದಲ್ಲ, ಅದಕ್ಕೊಂದು ಕಾಲವನ್ನ ನಾವು ನಿಗದಿಪಡಿಸ್ಬೇಕು. ನಿಗದಿಪಡಿಸೋದ್ರೊಳಗೆ ಹೆಚ್ಚು ಕಮ್ಮಿ ಆಗ್ಬಾರ್ದು. ನಿಮಗೊಂದು ಉದಾಹರಣೆ ಕೊಟ್ಬಿಡ್ತೇನೆ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಈ ಕೃಷ್ಣ ಗೋವರ್ಧನಗಿರಿ ಪರ್ವತವನ್ನ ಎತ್ತಿರುವಂತಹ ಒಂದು ಸ್ಥಳ, ಅದಕ್ಕೆ ಗೋವರ್ಧನ ಕ್ಷೇತ್ರ ಅಂತ ಕರೀತಾರೆ. ಇವತ್ತಿಗೂ ನೀವು ನೋಡಿದ್ರೆ ಒಂದು 26 ಕಿಲೋಮೀಟರ್ ಸುತ್ತಳತೆ ಇದೆ. 26 ಕಿಲೋಮೀಟರ್ ಸುತ್ತಳತೆ ಆ ಪರ್ವತ. ಆ ಪರ್ವತದಲ್ಲಿ ಏನಿದೆ ಅಂದ್ರೆ, ಉಪವಾಸ ಬರೀಗಾಲ್ನಿಂದ ಪ್ರದಕ್ಷಿಣೆ ಹಾಕಬೇಕು, ಅವನಿಗೆ ಪುನರ್ಜನ್ಮ ಇಲ್ಲ ಅಂತ ಉಂಟು ಆ ಮಹಾತ್ಮೆಯಲ್ಲಿ. ಏನು ಹೇಳ್ತಾರೆ? ಬರೀಗಾಲ್ನಿಂದ ಉಪವಾಸ ಪ್ರದಕ್ಷಿಣೆ ಹಾಕಬೇಕು ಅಂತ ಉಂಟು. ಈಗ ಏನ್ ಮಾಡ್ಬೇಕು? ಉಪವಾಸ ಪ್ರದಕ್ಷಿಣೆ ಹಾಕಬೇಕು, ಬರೀಗಾಲ್ನಿಂದ ಹಾಕಬೇಕು. ಅಲ್ಲಿಯ ಬಿಸಿಲು ಗೋಯಿಂದ ಅತಿವೃಷ್ಟಿ ಅನಾವೃಷ್ಟಿ, ಆ ರೀತಿಯಾದ ಬಿಸಿಲು. ಕಾಲು ಬೊಬ್ಬೆ ಎದ್ದು ಹೋಗುತ್ತೆ. 1 ಸೆಕೆಂಡ್ ಇಲ್ಲಿಂದ ಅಲ್ಲಿ ನಡಿಬೇಕಾದ್ರೆ ಇಡೀ ಪರ್ವತ 24 ಕಿಲೋಮೀಟರ್ ಹೇಗರಿ ನಡಿಬೇಕು? ಎಲ್ಲ ದೊಡ್ಡ ಸಮಸ್ಯೆ. ನಾವು ಒಂದ್ಸಲ ನಮ್ಮ ಟೀಮ್ ಹೋಗಿತ್ತು. ಟೀಮ್ ಅಂದ್ರೆ ಒಂದು ಭಾಗವತ, ಬೃಂದಾವನದಲ್ಲಿ ಭಾಗವತ ಅಂತ. ಬೃಂದಾವನದಲ್ಲಿ 1 ವಾರ ಭಾಗವತ. ಆ ಬೃಂದಾವನದಲ್ಲಿ 1 ದಿನ ಭಾಗವತವನ್ನ ಮಥುರಾ ಕ್ಷೇತ್ರದಲ್ಲಿ ಕೃಷ್ಣನ ಸನ್ನಿಧಿಯಲ್ಲಿ, ಒಂದು ಗೋಕುಲದಲ್ಲಿ 1 ದಿನ, ಈ ತರ ಎಲ್ಲ ಆಯಿತು.
ಆಮೇಲೆ ಗೋವರ್ಧನ ಕ್ಷೇತ್ರದಲ್ಲಿ ಒಂದಿನ ಭಾಗವತ ಅಂತ ಇತ್ತು. ಏನ್ ಮಾಡ್ಬೇಕು ಅಲ್ಲಿ? ಕೆಲವರು ಪ್ರಶ್ನೆ ಕೇಳಿದ್ರು. ಏನಂತ ನೋಡಿ, ಉಪವಾಸ ಹಾಕ್ಬೇಕು, ಬರೀಗಾಲ್ನಲ್ಲಿ ಬರಬೇಕು, ಹೇಗೆ ಸಾಧ್ಯ? ಇದು ಆಗದಿದ್ದದ್ದನ್ನ ಕೊಟ್ಟಿದ್ದಾರೆ, ನಮಗೆ ಆಸೆ ಉಂಟು, ಏನ್ ಮಾಡೋದು ಅಂತ ನನ್ನ ಮುಂದೆ ಪ್ರಶ್ನೆ ಹಾಕಿದ್ರು. ನಾನು ಹೇಳಿದೆ, ಒಂದು ಉಪಾಯ ಹೇಳ್ತೇನೆ, ನಿಮಗೆ ಉಪವಾಸವೂ ಆಗುತ್ತೆ, ಬರೀಗಾಲ್ನಲ್ಲೂ ಆಗುತ್ತೆ, ಯಾರಿಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಬೋದು. ಹೇಗೆ? ನಾನು ಅದನ್ನೇ ಹೇಳಿದ್ದು, ನೀವು ಕಾಲವನ್ನ ಸಾಧನೆಗೆ ಅನುಗುಣವಾಗಿ ಬಳಸ್ಕೊಳ್ರಿ, ಹಾಗೆ ಯಾಕಾಗಲ್ಲ? ಅದಕ್ಕೆ ಇದನ್ನೇ ಕಾಲ ಪ್ರಶಂಸಾ ಪ್ರಕರಣ ಅಂತ. ಕಾಲವನ್ನ ನಮಗನುಕೂಲವಾಗುವಂತ ನಾವು ಬಳಸ್ಕೋಬೇಕು. ಟೈಮ್ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ, ಆ ಟೈಮನ್ನ ನಾನು ಚೆನ್ನಾಗಿ ಬಳಸ್ಕೊಳ್ಳಿಲ್ಲ ಅಂತ ಹೇಳ್ಬೇಕು. ಯಾವ ಟೈಮು ಕೆಟ್ಟದ್ದಲ್ಲ. ಏನ್ರಿ ಯಾಕ್ರಿ ಸಾಧನೆ ಅಯ್ಯೋ ಕಲಿಕಾಲ ರೀ, ಕಲಿಕಾಲ ಸಾಧನೆ ಮಾಡೋರಿಗೆ ಕಲಿಕಾಲ ಇರ್ಲಿಲ್ವಾ? ನಾವು ಸುಮ್ಮನೆ ಕಾಲದ ಮೇಲೆ ಬ್ಲೇಮ್ ಮಾಡಬಾರ್ದು, ನಾವು ಕಾಲವನ್ನು ಹೆಂಗ್ ಬಳಸ್ಕೋಬೇಕು. ನಾನು ಅದಕ್ಕೆ ಹೇಳಿದೆ, ಒಂದ್ ಕೆಲಸ ಮಾಡಿ, ಇವತ್ತು ಸಾಯಂಕಾಲ ಪ್ರವಚನ ಮುಗಿದ ಕೂಡಲೇ ಫಲಹಾರ ಇಲ್ಲ, ಉಪವಾಸ, ಫಲಹಾರ ಏನಿಲ್ಲ, ಇವತ್ತು ಉಪವಾಸ ಇದ್ದು ಬಿಡ್ರಿ. ಏನ್ ಮಾಡ್ರಿ ಅಂದ್ರೆ, ಏನು ಮಲಗೋದಿದ್ರೆ ಮಲಗಿ ಬಿಡ್ರಿ, 11 ಗಂಟೆ ತನಕ ಮಲಗ್ರಿ, 11 ಗಂಟೆಗೆ ಹೇಳ್ರಿ, 12 ಗಂಟೆಗೆಲ್ಲ ರೆಡಿ ಆಗ್ರಿ. ರೆಡಿ ಆದ್ಮೇಲೆ ಬಸ್ನಲ್ಲಿ ಹೋಗೋಣ. ಅಲ್ಲಿಗೆ ನಮಗೆ 1 ಅವರ್ ಜರ್ನಿ, ಅಲ್ಲಿಂದ ಇದಕ್ಕೆ ಗೋವರ್ಧನ ಪರ್ವತಕ್ಕೆ. 1 ಗಂಟೆ ಹೊತ್ತಿಗೆ ಹೋಗ್ತೇವೆ. ಎಲ್ಲ ಬಸ್ ಒಂದು ಕಡೆ ನಿಲ್ಸಿದ ಮೇಲೆ ಎಲ್ರಿಗೂ ಲೊಕೇಶನ್ ಇದು, ವಾಪಸ್ ಬರ್ಲಿಕ್ಕೆ ಈ ಲೊಕೇಶನ್. ಇಲ್ಲಿಂದ ಏನ್ ಮಾಡೋಣ, ಅಲ್ಲಿ 2 ಕುಂಡ ಇದೆ, ಒಂದು ಶ್ಯಾಮ ಕುಂಡ, ಒಂದು ರಾಧಾ ಕುಂಡ ಅಂತ 2 ಕುಂಡ ಇದೆ. ಆ ಕುಂಡದಲ್ಲಿ ಹೋಗೋಣ, ಸ್ನಾನ ಮಾಡೋಣ. 2 ಗಂಟೆ ಮೇಲೆ ಮರುದಿನ ಲೆಕ್ಕ ನಮ್ಮ ಶಾಸ್ತ್ರ. ಹಾಗಾಗಿ 2 ಗಂಟೆಗೆ ಕರೆಕ್ಟ್ ಆಗಿ ಸ್ನಾನ ಮಾಡೋಣ. ಸ್ನಾನ ಮಾಡಿದ ಕೂಡಲೇ ಹೊರಡ್ರಿ. ಎಲ್ಲಿಂದ ಸಂಕಲ್ಪ ಮಾಡಿಸ್ತೀನೋ ಅಲ್ಲಿಂದ ಎಲ್ಲ ಪ್ರದಕ್ಷಿಣೆ ಹಾಕ್ರಿ, ಬರೀಗಾಲಿನಿಂದ ಹಾಕ್ರಿ. ರಾತ್ರಿ 2 ಗಂಟೆಗೆ ಹೊರಡೋದು ಪ್ರದಕ್ಷಿಣೆ. 2 ಗಂಟೆಗೆ ಖಾಲಿ ಇರ್ತದೆ, ಜನಸಂಚಾರನೂ ಇರಲ್ಲ. ಕೆಲವರು ಓಡಾಡ್ತಿರ್ತಾರೆ 24 ಅವರ್ಸ್, ಆದರೆ ತಂಪಾಗಿರುತ್ತೆ, ಕಾಲಿಗೂ ಏನು ತೊಂದರೆ ಆಗಲ್ಲ. ಎಷ್ಟು ನಡೀತೀರೋ ನೋಡಿ, ಸಂಕಲ್ಪ ಮಾಡ್ರಿ. ಎಷ್ಟು ದೇವರು ನಡೆಸ್ತಾನೋ ಅಷ್ಟು ನಡೀತೀನಿ ಅಂತ ಸಂಕಲ್ಪ ಮಾಡ್ರಿ. ಎಲ್ಲಿ ತನಕ ನಡೀರಿ. ಆಯಾಸ ಆಯ್ತಾ, ಅಲ್ಲಲ್ಲಲ್ಲಲ್ಲೇ ಒಂದು ಸೈಕಲ್ ರಿಕ್ಷಾಗಳು ಇರ್ತದೆ, ಇಂಥ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಡಿ ಅಂದ್ರೆ ಬಿಡ್ತಾರೆ. ನೀವೆಷ್ಟು ನಡೆದ್ರಲ್ಲ ಅಷ್ಟೇ ಪುಣ್ಯ ಇದೆ. ಹಾಗೆ ಅಂತ ಹೇಳಿ ರಾತ್ರಿ 2 ಗಂಟೆಗೆ ಹೊರಟ್ರೆ ಬೆಳಗಿನ ಜಾವ 6:30 7 ಗಂಟೆ ಒಳಗೆ, ಸ್ವಲ್ಪ ಹಿಂದೆ ಮುಂದೆ ಕೆಲವರು ಹಿಂದೆ ಇದ್ರು, ಕೆಲವರು ಮುಂದೆ ಇದ್ರು. ಅದರಲ್ಲಿ ನಾವು 60 ಜನ ಹೊರಟದ್ದು, 10 ಜನ ಏನೋ ವಯಸ್ಸಾದವರು ಪಾಪ ಆಗಲ್ಲ ಅಂತ ಅರ್ಧದಿಂದ ಹೋದ್ರು. ಅದರಲ್ಲಿಯೂ ಮತ್ತೆ ಕೆಲವರಿಗೆ ಹೇಳಿದ್ದೆ, ಅರ್ಧ ಪರಿಕ್ರಮ ಪೂರ್ಣ ಪರಿಕ್ರಮ ಅಂತ ಇದೆ. ಅದರಲ್ಲಿ ಯಾರಿಗೆ ಆಗಲ್ಲ ಅವರು ಅರ್ಧ ಪರಿಕ್ರಮ ಮಾಡ್ರಿ, ಅದಕ್ಕೂ ಪೂರ್ಣ ಫಲ ಇದೆ. ಪೂರ್ಣ ಪರಿಕ್ರಮ ಆಗೋರಿಗೆ ಪೂರ್ಣ ಪರಿಕ್ರಮ ಅಂತ. ಅಷ್ಟು ಮಾಡಿ ಆ 6:30 7 ಗಂಟೆ ಒಳಗೆ ನಾವು ಬಂದು ಸೇರ್ಕೊಂಡ್ವಿ. ಅಲ್ಲಿಂದ ಬಸ್ ತಗೊಂಡು 8 ಗಂಟೆ ಒಳಗೆ ನಾವು ಬೃಂದಾವನಕ್ಕೆ ನಾವು ಎಲ್ಲಿ ಇಳ್ಕೊಂಡಿದ್ವಿ ಅಲ್ಲಿಗೆ ಬಂದ್ವಿ. ನಿಮ್ ಪಾಡಿಗೆ ಸ್ನಾನ ಮಾಡ್ರಿ, ಕಾಫಿ ಕುಡಿಯೋರು ಕಾಫಿ ಕುಡಿಯೋರು, ಟಿಫಿನ್ ಏನ್ ಬೇಕಾದ್ರೂ ಮಾಡ್ರಿ. ಅಲ್ಲಿಗೆ ಉಪವಾಸ ಹಾಕಿದ ಪುಣ್ಯನೂ ಬಂತು, ಅಲ್ಲಿಗೆ ಕಾಲಿಗೂ ಬರೀಗಾಲಿಂದ ನಡೆದ ಪುಣ್ಯನೂ ಬಂತು ಸುಲಭವಾಗಿ. ಯಾಕೆ ಆಗಲ್ಲ ಅಂತಿದ್ರೆ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, ಕಾಲವನ್ನ ನಾವು ಹೇಗೆ ಬಳಸ್ಕೋಬೇಕು, ಆ ಕಾಲಕ್ಕೆ ವಿರೋಧ ಬಂದಿರಬಾರ್ದು, ಆ ರೀತಿಯಾಗಿ ನಾವು ಬಳಸ್ಕೊಳ್ಬೇಕು. ಈ ಚಾಕಚಕ್ಯತೆಯಿಂದ ಸಾಧನೆ ಮಾಡಿದ್ರೆ ಮಾತ್ರ ಸಾಧನೆ ಆಗುತ್ತೆ, ಇಲ್ದರೆ ಸಾಧನೆ ಆಗಲ್ಲ ಅಂತ ಹೇಳಿಕೊಡುವ ಪ್ರಕರಣ ಕಾಲ ಪ್ರಶಂಸಾ ಪ್ರಕರಣ ಅಂತ. ಹೀಗೆ ಮುಂದೆ ದೇಹ ಪ್ರಶಂಸಾ, ಧ್ಯಾನ ಪ್ರಕರಣ ಪ್ರಶಂಸಾ, ಹೀಗೆ ಅನೇಕ ಇದನ್ನ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅದ್ಭುತವಾಗಿರತಕ್ಕಂತಹ ಒಂದು ಭಾಗವತದಲ್ಲಿ ಬರತಕ್ಕಂಥ ಪ್ರಮೇಯಗಳನ್ನೇ ಕ್ರೋಢೀಕರಿಸಿ ನಮಗೆ ಅದ್ಭುತವಾಗಿರತಕ್ಕಂಥ ರೀತಿಯಲ್ಲಿ ನಮಗೆ ಕ್ರೋಢೀಕರಿಸ್ತಾರೆ. ಪ್ರತಿಯೊಬ್ಬ ಸಾಧಕ ತಾನು ಯಾವ ರೀತಿಯಾಗಿ ಸಾಧನೆ ಮಾಡಬೇಕು ಅಂತ ತಿಳಿಸಿಕೊಡುವ ಅದ್ಭುತವಾಗಿರತಕ್ಕಂಥ ಪ್ರಕರಣ ಇದು, ಅದ್ಭುತವಾದ ಪ್ರಕರಣ. ಇದನ್ನೇನಾದ್ರೂ ನೀವು ಭಾಗವತ ಸಾರೋದ್ಧಾರವನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬೇರೆ ಸಾಧನೆನೇ ಬೇಕಾಗಿಲ್ಲ. ಎಲ್ಲಾ ಸಾಧನೆಗಳು ಇದರೊಳಗೆ ಅಳವಡಿಸಿಬಿಟ್ಟಿದೆ. ಒಂದು ಮಾತು ಹೇಳಿಬಿಡ್ತೇನೆ, ಗುರುಗಳ ಸ್ಮರಣೆ ಯಾಕೆ ಅಂತಂದ್ರೆ, ಸಾಧನೆ ಹೇಗ್ ಮಾಡಬೇಕು ಅಂತಂದ್ರೆ, ನಾವೇನು ಮಾಡ್ತಿರ್ತೀವಲ್ವಾ, ಸಾಧನೆ ಅಂದ್ರೆ ಏನೋ ಪ್ರತ್ಯೇಕ ಇದೆ ಅಂತ ತಿಳ್ಕೊಬೇಡ್ರಿ. ನೀವೇನು ಮಾಡ್ತೀರಲ್ಲ ಅದರೊಳಗೆ ಅನುಸಂಧಾನ, ಅದರೊಳಗೆ ಅನುಸಂಧಾನ. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ ಹೇಗೆ ಅಂತ. ಭಾಗವತದಲ್ಲಿ ಬಂದದ್ದನ್ನೇ ನಾನು ನಿಮ್ಗೆ ಕೊಡ್ತೇನೆ. ಈಗ ದೇವರ ಮುಂದೆ ರಂಗೋಲೆ ಹಾಕ್ತೀರಿ, ಅದರಲ್ಲಿಯೂ ಕೂಡ ಚಾತುರ್ಮಾಸ್ಯ ರಂಗೋಲೆ, 33 ಪದ್ಮಗಳೆಲ್ಲ. ಏನು ಹಾಕುವಾಗೆಲ್ಲ ಬೇಗ ಬೇಗ ಮುಗಿಬೇಕು, ಬೇಗ ಬೇಗ ಮುಗಿಬೇಕು, ಬೇಗ ಬೇಗ ಮುಗಿಬೇಕು ಅಂತ ಹಾಕೋದಕ್ಕಿಂತ ನೀವೇನು ಹಾಕ್ತೀರಿ ಅದರೊಳಗೆ ಒಳ್ಳೆಯ ಅನುಸಂಧಾನವನ್ನ ಚಿಂತನೆ ಮಾಡಿದರೆ,
ಎಂತಹ ಪುಣ್ಯ ಬರುತ್ತೆ ನೀವೇ ಲೆಕ್ಕ ಹಾಕ್ರಿ. ಯಾಗೆ ಅಂದ್ರೆ ಈ ಕೈ ಇದೆ ನೋಡಿ, ಈ ಕೈ ಇದೆಯಲ್ಲ ಇದು ಜೀವನನ್ನ ಪ್ರತಿನಿಧಿಸುವ ಬೆರಳು. ಯಾರಿಗಾದ್ರೂ ಹುಷಾರ್ ಅಂತ ಹೇಳ್ಬೇಕಾದ್ರೆ ಈ ಬೆರಳೆ ಬರ್ತದೆ ನೋಡಿ, ಹುಷಾರು ಜಾಗ್ರತೆ ಅಂತ. ಆದ್ದರಿಂದ ಇದು ಜೀವ. ಇದೇನು ಗೊತ್ತಾ, ಇದು ರಂಗ, ಇದು ರಂಗ, ಇದು ಜೀವ, ಇದು ರಂಗ. ಈಗ ಈ ಜೀವ ಏನ್ ಮಾಡಿದ್ದಾನೆ ಗೊತ್ತಾ ನೋಡಿ, ಕೈ ಹೀಗಿಡಿದಾಗ ರಂಗನನ್ನ ದೂರ ಇಟ್ಟುಬಿಟ್ಟಿದ್ದಾನೆ. ಯಾಕೆ ಗೊತ್ತಾ, ಈ ಮೂರು ಬೆರಳ ಸಹವಾಸ. ಈ ಮೂರು ಬೆರಳು ಯಾರು ಗೊತ್ತಾ, ಒಂದು ಅವಿದ್ಯ, ಕಾಮ, ಕರ್ಮ. ಏನಿದು ಅವಿದ್ಯಾ ಕಾಮ ಕರ್ಮ ಅಂದ್ರೆ ಅವಿದ್ಯ ಅಂದ್ರೆ ಸಣ್ಣ ಬುದ್ಧಿ, ಮಾಡಬಾರದನ್ನು ಮಾಡಿದ್ರೆ ನಮ್ಗೆ ಬೈತಾರೆ ನೋಡಿ, ಅಂತೂ ನಿಮ್ ಸಣ್ಣ ಬುದ್ಧಿ ತೋರಿಸ್ಬಿಟ್ರಿ ಅಂತ. ಸಣ್ಣ ಬುದ್ಧಿ ಅಂತ, ಇದಕ್ಕೆ ಯಾಕೆ ಸಣ್ಣ ಬುದ್ಧಿ ಅಂತ ಕರೀತೀರಿ? ಎಲ್ಲ ಬೆರಳಿಗಿಂತ ಸಣ್ಣಗಾಗಿರೋದು ಇದೆ, ಅದಕ್ಕೆ ಸಣ್ಣ ಬುದ್ಧಿ ಅಂತ ಕರೋದು. ಇದೇನು ಗೊತ್ತಾ, ಅವಿದ್ಯೆ ಆದ್ಮೇಲೆ ಕಾಮ. ಇದಕ್ಕೆ ಯಾಕೆ ಕಾಮ ಅಂತ ಕರೀತಾರೆ ಅಂತ, ಯಾಕೆ ಅಂದ್ರೆ ಕಾಮ ಅಂದ್ರೆ ಇಚ್ಛೆ. ಇಚ್ಛೆ ಅಂತ ಇದಕ್ಕೆ ಯಾಕೆ ಕರೀತೀರಿ? ಉಂಗುರ ಹಾಕೊಳ್ಬೇಕೆಂಬ ಇಚ್ಛೆ ಇರೋದು ಇದಕ್ಕೆ ಅಲ್ಲ. ಇವತ್ತು 10 ಬೆರಳಿಗೂ ಉಂಗುರ ತೂರಿಸ್ತಾರೆ, ಅದು ತೂರಿಸೋದು, ಹಾಕೋದು ಇದಕ್ಕೊಂದೇ. ಅದಕ್ಕೆಲ್ಲ ಬೇರೆ ಕಾರಣ ಇದೆ, ತುಂಬಾ ಅದ್ಭುತವಾದ ಅನುಸಂಧಾನಗಳಿದೆ, ಅದೆಲ್ಲ ತುಂಬಾ ವಿಸ್ತಾರವಾಗಿರ್ತಕ್ಕಂಥದ್ದು. ಅದನ್ನ ಆಮೇಲೆ ಇನ್ನೊಮ್ಮೆ ಯಾವತ್ತಾದ್ರೂ ಹೇಳ್ತೇನೆ. ಅಂತೂ ಈ ಬೆರಳಿಗೆ ಏನಂತ ಕರೆದ್ರು, ಕಾಮ, ಅವಿದ್ಯಾ ಕಾಮ. ಇದು ಗೊತ್ತಾ ಕರ್ಮ. ಯಾಕೆ ಗೊತ್ತಾ ಈ ಬೆರಳಿಗೆ ಕರ್ಮ ಅಂತ ಕರೀತಾರೆ? ಯಾಕೆ ಅಂದ್ರೆ ಎತ್ತರಕ್ಕಿದೆ. ಎತ್ತರಕ್ಕಿದ್ರೆ ಯಾಕೆ ಕರ್ಮ ಅಂತ ಕರಿಬೇಕು? ಜಗತ್ನಲ್ಲಿ ಯಾರು ಮಾಡಿದ್ದು ನನಗೆ ದೊಡ್ಡದಾಗಿ ಕಾಣಲ್ಲ, ನಾ ಮಾಡಿದ್ದು ಮಾತ್ರ ನನಗೆ ದೊಡ್ಡದಾಗಿ ಕಾಣ್ತದೆ. ಈಗ ನೋಡಿ, ಬರ್ತಾನೆ ಒಂದು ಫ್ಯಾನ್ ಹಾಕ್ಸ್ಬಿಟ್ಟಿರ್ತಾನೆ, ಬಂದವರು ಇದು ನೋಡ್ರಿ ನಾನೇ ಕೊಟ್ಟಿದ್ದು, ಇದು ನಾನೇ ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾನೆ. ಅವ್ರು ಹೇಳ್ತಾರೆ, ಅಯ್ಯೋ ಇದು ಬಿಡ್ರಿ, ಒಳಗೆ ನೋಡಿ ಬಂಗಾರದ ಕವಚ ಹಾಕಿದಾರೆ ನಿನ್ನೆ, ಅದು ನೋಡಿದೀರಾ, ಅದು ಬಿಡ್ರಿ, ಇದು ನೋಡ್ರಿ ಅಂತಾನೆ. ಯಾಕೆ ಅದು ಬಿಡ್ರಿ ಅಂದ್ರೆ ಇವನ ಪಾಲಿಗೆ ಅದು ದೊಡ್ಡದಲ್ಲ, ತಾನೇನು ಕೊಟ್ಟಿದ್ದಾನೆ ಅದು ಮಾತ್ರ ತನಗೆ ದೊಡ್ಡದು. ಹಾಗಾದ್ರೆ ತನ್ನ ಕರ್ಮವೇ ತನಗೆ ದೊಡ್ಡದಾಗೋದಾದ್ರೆ ಇಷ್ಟು ಬೆರಳಲ್ಲಿ ದೊಡ್ಡಗಿರೋದು ಇದೆ. ಆದ್ದರಿಂದ ಅವಿದ್ಯಾ ಕಾಮ ಕರ್ಮ ಈ ಮೂರು ಬೆರಳು ಇಸಿಕೋಲ್ಟ್ ಮಾಡಿದ್ರೆ ಸಂಸಾರ. ಈ ಸಂಸಾರದಲ್ಲಿ ಜೀವ ಮುಳುಗಿ ದೇವರನ್ನ ಬರ್ತಿದ್ದಾನೆ ಅಂತ ಅರ್ಥ. ಈಗ ಏನ್ ಮಾಡ್ಬೇಕೀಗ ಅಂದ್ರೆ, ದೇವರು ಜೀವನನ್ನ ಹುಡ್ಕೊಂಡು ಬರಲ್ಲ, ಜೀವನೇ ದೇವರನ್ನ ಹುಡ್ಕೊಂಡು ಹೋಗ್ಬೇಕು. ಅದಕ್ಕೆ ನೋಡಿ ವೇದವ್ಯಾಸರು ಹೇಗೆ ಹಿಡಿದಿದ್ದಾರೆ, ಹೀಗೆ ಹಿಡಿದಿದ್ದಾರೆ. ಯಾಕೆ ಗೊತ್ತಾ, ಹೇ ಜೀವ, ನೀನು ಸಂಸಾರವನ್ನು ಬಿಟ್ಟು ನೀನೇ ದೇವರ ಕಡೆಗೆ ಬಾಗಬೇಕೆ ಹೊರತು ದೇವರು ನಿನ್ನ ಹತ್ರ ಬರಲ್ಲ. ಅದಕ್ಕೆ ವೇದವ್ಯಾಸರು ಹೀಗೆ ಹಿಡಿದ್ರು. ಇದನ್ನೇನು ಕರೆದ್ರು, ಜ್ಞಾನ ಮುದ್ರೆ. ಯಾಕೆ ಜ್ಞಾನ ಮುದ್ರೆ ಅಂತ ಕರೆದ್ರು? ಇದು ನೀನು ದೇವರನ್ನ, ಸಂಸಾರವನ್ನು ಬಿಟ್ಟು ದೇವರನ್ನ ನೆನೆಸಿದಾಗ ಮಾತ್ರ ಜೀವನ ಸಾರ್ಥಕ ಆಗುತ್ತೆ ಅಂತ ವೇದವ್ಯಾಸರು ಹೇಳೋದು. ಹಾಗ ರಂಗೋಲಿಗೆ ಇದಕ್ಕೇನು ಸಂಬಂಧ ಅಂತ ಈಗ ನೋಡಿ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈ ಜೀವ ಇದ್ದಾನಲ್ಲ, ಇದು ಜೀವನ ತಲೆ, ಇದು ಜೀವನ ಪಾದ, ಇದು ರಂಗನ ತಲೆ, ಇದು ರಂಗನ ಪಾದ. ಇಷ್ಟು ತಿಳ್ಕೊಳ್ಳಿ. ಯಾಕೆ ಮತ್ತೊಮ್ಮೆ ಹೇಳ್ತೇನೆ, ಇದು ರಂಗನ ಪಾದ, ರಂಗನ ತಲೆ, ರಂಗನ ಪಾದ, ಜೀವನ ತಲೆ, ಜೀವನ ಪಾದ. ಈಗ ಏನ್ ಮಾಡ್ಬೇಕು, ರಂಗೋಲಿ ಹಾಕ್ಬೇಕಾದ್ರೆ ಈ ಜೀವನ ತಲೆ ಉಂಟಲ್ವಾ, ರಂಗನ ಪಾದದಲ್ಲಿ ಇಡ್ಬೇಕು. ಜೀವನ ತಲೆಯನ್ನ ರಂಗದ ಪಾದದಲ್ಲಿ ಇಟ್ಟರೆ ಸಾಕು. ಆ ರಂಗ ಕೂಡಲ್ಲ, ಏನ್ ಮಾಡ್ತಾನೆ, ಜೀವನಿಗೆ ಒಲಿತಾ ಇರ್ತಾನಂತೆ. ಎಷ್ಟು ಒಲಿತಾನೆ ಅಂದ್ರೆ, ನಿನ್ನ ತಲೆ ನನ್ನ ಪಾದದಲ್ಲಿ ಎಷ್ಟೊತ್ತಿರುತ್ತೆ ಅಷ್ಟೊತ್ತು ನಾನು ಒಲಿತೇನೆ ಅಂತ ಹೇಳುವ ರಂಗ ಒಲಿಯುವ ಪ್ರಕ್ರಿಯೆಯೇ ರಂಗೋಲಿ ಅಂತ ಕರೆಯೋದೇ ಹೊರತು, ಇಷ್ಟು ಅನುಸಂಧಾನ ಮಾಡ್ಕೊಂಡು ನಾವು ಹಾಕ್ತಾ ಇದ್ರೆ ನನ್ನ ತಲೆ ಭಗವಂತನ ಪಾದದಲ್ಲೇ ಇದೆ, ಆ ಭಗವಂತ ನನಗೆ ಒಲಿತಾ ಇದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು ನೀವು ರಂಗೋಲಿ ಹಾಕಿದ್ರೆ ಅದರಿಂದ ಬರುವ ಫಲ ಸಾಮಾನ್ಯ ಫಲ ಅಲ್ಲ. ಹೀಗೆ ಕಾಲ ಪ್ರಶಂಸಾ ಪ್ರಕರಣ ಅಂದ್ರೆ ಕಾಲವನ್ನ ನಮ್ ಸಾಧನೆಗೆ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು. ಕಾಲ ಇಲ್ರಿ, ಟೈಮ್ ಸರಿ ಇಲ್ಲ ಅಂತ ಹೇಳೋದಲ್ಲ, ನಾವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಲ್ರಿ. ಸಾಧನೆ ಮಾಡೋರಿಗೂ ದಿನಕ್ಕೆ 24 ಗಂಟೆನೆ, ನಮಗೂ 24 ಗಂಟೆ. ಏನ್ ಅವ್ರಿಗೇನು ಎಕ್ಸ್ಟ್ರಾ ಟೈಮ್ ಕೊಟ್ಟಿದಾರ? ಏನಿಲ್ವಲ್ಲ. ಮತ್ತೆ ಅವ್ರಿಗೆ ಯಾಕೆ ಟೈಮ್ ಇತ್ತು, ನಮ್ಗೆ ಯಾಕೆ ಟೈಮ್ ಇಲ್ಲ? ನಮಗೆ ಬಳಸ್ಕೊಳ್ಳುವ ಕಲೆ ಗೊತ್ತಿಲ್ಲ. ಅದನ್ನು ಹೇಗೆ, ಟೈಮ್ ಅನ್ನು ಹೇಗೆ ಬಳಸ್ಕೊಳ್ಬೇಕು, ದೇವರು ಕೊಟ್ಟ ಕಾಲವನ್ನ ಸದುಪಯೋಗ ಹೇಗೆ ಮಾಡ್ಕೊಳ್ಬೇಕು ಅಂತ ತೋರಿಸುವ ಪ್ರಕರಣವೇ ಕಾಲ ಪ್ರಶಂಸಾ ಪ್ರಕರಣ ಅಂತ ಹೇಳಿದ್ದಾರೆ ಅಂತ ಚಿಂತನೆ ಮಾಡ್ತಾ ಹೋದರೆ ಆ ಭಾಗವತವನ್ನ ಯಾವ ರೀತಿಯಾಗಿ ನಾವು ಪಡಿಬೇಕು ಅಂತ ತಿಳಿಸುವಂತಹ ದೊಡ್ಡ ಪ್ರಕರಣ ಈ ಭಾಗವತ ಸಾರೋದ್ಧಾರ. ಇದನ್ನ ಚಿಂತನೆ ಮಾಡ್ತಾ ಮತ್ತೆ ನಾಳೆ ನಾಡದ್ದು 2 ದಿನ ಇದೆ. ಆ ವಿಷ್ಣು ತೀರ್ಥರು ಭಾಗವತದ ಸಾರವನ್ನ ಹೇಗೆ ನಮಗೆಲ್ಲ ಉಪಯೋಗ ಆಗುವ ಹಾಗೆ ತಿಳಿಸಿದ್ದಾರೆ ಅಂತನ್ನುವ ಚಿಂತನೆಯನ್ನ ನಾಳೆ ಸಾಯಂಕಾಲ ಮಾಡೋಣ ಅಂತ ಹೇಳ್ತಾ, ನಾಳೆ ಸಾಯಂಕಾಲ ಸ್ವಲ್ಪ ಬೇಗ ಅಂತ ಕಾಣುತ್ತೆ, ಅದನ್ನ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ.
5ರಿಂದ 6 ಅಂತ ಕಾಣುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದರ ಪ್ರಕಾರ ನಾಳೆ ಮತ್ತೆ ನಾವು ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.